ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನಿ ಟೀಕಾ ಅಧ್ಯಾಯ 5 ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 8 ಮತ್ತು 9ನೇ ಶ್ಲೋಕಗಳನ್ನು ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ಒಬ್ಬ ಮನುಷ್ಯ ಸಾಂಖ್ಯ ಯೋಗಿನೇ ನಾನು ಅಂತ ತಿಳ್ಕೊಂಡು ಕಾಮ ಕ್ರೋಧಾದಿ ದೋಷಗಳು ಇದ್ದಾಗಲೂ ಕೂಡ ತನ್ನ ಮನಸ್ಸು ಇಂದ್ರಿಯಗಳ ಮೂಲಕ ಏನಾದರೂ ಒಳ್ಳೆಯದು ಅಥವಾ ಕೆಟ್ಟದ್ದು ಈ ಕೆಲಸಗಳನ್ನು ಮಾಡ್ತಾ ಇದ್ರೂ ಕೂಡ ನನಗೆ ಇದ್ರ ಜೊತೆ ಏನು ಸಂಬಂಧ ಇಲ್ಲ ಅಂತ ತಿಳ್ಕೊಳ್ತಾನೆ. ಅಂಥವರು ಇರ್ತಾರಲ್ವಾ. ಸೊ ನಾವು ಯಥಾರ್ಥ ಸಾಂಖ್ಯ ಯೋಗಿಯನ್ನು ಹೇಗೆ ಗುರುತಿಸೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಏನು ಅಂತಂದರೆ, ಅವನಿಗೆ ಯಾರು ಒಬ್ಬ ನಿಜವಾದ ಸಾಂಖ್ಯ ಯೋಗಿ ಆಗಿರ್ತಾನೋ ಅವನಿಗೆ ಯಾವುದರಲ್ಲೂ ಆಸಕ್ತಿ ಇರೋದಿಲ್ಲ, ರಾಗದ್ವೇಷಗಳು ಇರೋದಿಲ್ಲ, ಮತ್ತು ಯಾವುದೇ ದೋಷಗಳು ಅಂದರೆ ಕಾಮ ಕ್ರೋಧ ಲೋಭ ಮೋಹ ಅಂತ ಹೇಳ್ತೀವಲ್ಲ, ಅದು ಯಾವುದು ಸ್ವಲ್ಪನೂ ಇರೋದಿಲ್ಲ. ಮತ್ತು ಅವನು ನಿಷಿದ್ಧ ಕರ್ಮಾಚರಣೆಗಳನ್ನು ಮಾಡೋದಿಲ್ಲ. ಅವನು ಧರ್ಮಕ್ಕೆ ಅನುಕೂಲವಾಗಿರುವಂಥ ಶಾಸ್ತ್ರಕ್ಕೆ ಅನುಕೂಲವಾದಂಥ ಕೆಲಸಗಳನ್ನು ಮಾಡಿಕೊಂಡು ಲೋಕಹಿತಕ್ಕೋಸ್ಕರ ಅವನು ತನ್ನ ಕೆಲಸಗಳನ್ನು ಮಾಡ್ತಿರ್ತಾನೆ. ಆ ರೀತಿಯ ಕೆಲಸಗಳು ಅವನಲ್ಲಿ ಆಗ್ತಾ ಇರುತ್ತೆ. ಅಂಥವನನ್ನು ನಾವು ಸಾಂಖ್ಯಯೋಗಿ ಅಂತ ಕರಿಬೋದು. ಯಾರಲ್ಲಿ ಇದೆಲ್ಲ ಇರೋದಿಲ್ವೋ ಅಥವಾ ಇನ್ನೂ ಏನಾದರೂ ಅವನಲ್ಲಿ ಸ್ವಲ್ಪ ಆದರೂ ಕಾಮಕ್ರೋಧ ಇದೆಲ್ಲ ಇದೆ ಅಂತಂದರೆ ಅವನಿನ್ನೂ ಸಾಧನೆ ಸರಿಯಾಗಿ ಮಾಡಿಲ್ಲ, ಆ ಸಾಧನೆಯಲ್ಲೇನೋ ಕೊರತೆ ಇದೆ ಅಂತ ತಿಳ್ಕೊಬೇಕು ಅನ್ನೋದನ್ನು ನಾವು ತಿಳ್ಕೊಂಡ್ವಿ. ಈಗ ಪ್ರಶ್ನೆ ಏನು ಅಂತಂದರೆ, ಸಾಂಖ್ಯಯೋಗಿ ಕೇವಲ ಶರೀರ ನಿರ್ವಹಣೆಗೋಸ್ಕರ ಊಟ ತಿಂಡಿ ಈ ರೀತಿಯ ಕ್ರಿಯೆಗಳನ್ನು ಮಾಡ್ತಾನೋ ಅಥವಾ ವರ್ಣಾಶ್ರಮಕ್ಕನುಸಾರವಾಗಿ ಶಾಸ್ತ್ರಕ್ಕೆ ಅನುಕೂಲವಾಗಿ ಎಲ್ಲ ಕೆಲಸಗಳನ್ನು ಮಾಡ್ತಾನೋ ಅಂತ ಪ್ರಶ್ನೆ. ಈಗ ಒಬ್ಬ ಸಾಂಖ್ಯಯೋಗಿ ಅವನಿಗೆ ರಿಯಲೈಸ್ ಆಗಿರುತ್ತೆ, ಈಗ ಅವನು ಬದುಕಿರಬೇಕು ಅಂದರೆ ಈ ಶರೀರ ನಿರ್ವಹಣೆಗೋಸ್ಕರ ಏನಾದರೂ ಕೆಲಸ ಮಾಡಬೇಕಲ್ವ, ಅದಕ್ಕೋಸ್ಕರ ಕೆಲಸ ಮಾಡ್ತಾನೋ ಅಥವಾ ತನ್ನ ವರ್ಣ ಅಂದರೆ ಅವನು ಬ್ರಾಹ್ಮಣನಾಗಿರ್ತಾನೋ ಕ್ಷತ್ರಿಯನಾಗಿರ್ತಾನೋ ಮತ್ತು ಅವನು ಗೃಹಸ್ಥನಾಗಿರ್ತಾನೋ ಅಥವಾ ವಾನಪ್ರಸ್ಥನಾಗಿರ್ತಾನೋ ಏನೋ ಒಂದು ಆಗಿರ್ತಾನೆ ಅಲ್ವಾ. ಯಾವುದೋ ಒಂದು ವರ್ಣದಲ್ಲಿರ್ತಾನೆ, ಯಾವುದೋ ಒಂದು ಆಶ್ರಮದಲ್ಲಿರ್ತಾನಲ್ಲ, ಆ ವರ್ಣಾಶ್ರಮಕ್ಕೆ ಅನುಸಾರವಾಗಿ ಶಾಸ್ತ್ರಕ್ಕೆ ಅನುಕೂಲವಾದ ಕೆಲಸಗಳನ್ನು ಮಾಡ್ತಾನೋ ಅನ್ನೋದು ಪ್ರಶ್ನೆ. ಈಗ ನಮಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಕೃಷ್ಣ, ನಮ್ಮ ಆಶ್ರಮ ನಮ್ಮ ವರ್ಣಕ್ಕೆ ತಕ್ಕಂಗೆ ನಾವು ಕೆಲಸಗಳನ್ನು ಮಾಡಬೇಕು ಅಂತಂದ್ಬಿಟ್ಟು, ನಂದೇ ಆದಂಥ ಕೆಲವೊಂದು ಕರ್ತವ್ಯ ಕರ್ಮಗಳಿರುತ್ತೆ ಅದನ್ನು ಮಾಡಬೇಕು ಅಂತ ಹೇಳಿದಾನಲ್ವ. ಸೊ ಇವನು ಕೂಡ ಈ ರೀತಿ ಮಾಡ್ತಾನೋ ಇಲ್ಲ ಅವನು ಬರೀ ಶರೀರ ನಿರ್ವಹಣೆಗೋಸ್ಕರ ಮಾಡ್ತಾನೋ ಅಂತಂದ್ಬಿಟ್ಟು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾರೆ. ಉತ್ತರ ಏನು ಅಂತಂದರೆ, ಈ ಸಾಂಖ್ಯ ಯೋಗಿ ಅಂದರೆ ಯಾರಿಗೆ ಜ್ಞಾನೋದಯವಾಗಿ ತತ್ವವನ್ನು ತಿಳ್ಕೊಂಡು ಸರಿಯಾದ ಒಬ್ಬ ಸಾಂಖ್ಯಯೋಗಿ ಆಗಿರ್ತಾನೋ ಅವನಿಗೆ ಯಾವುದೇ ಒಂದು ನಿಶ್ಚಿತ ನಿಯಮ ಅನ್ನೋದು ಇರೋದಿಲ್ಲ. ಯಾರು ಇನ್ನೂ ಸಾಕ್ಷಾತ್ಕಾರವಾಗಿರೋದಿಲ್ವೋ ಅಂಥ ಎಲ್ಲರಿಗೂ ಕೂಡ ನಿಯಮ ನಿಬಂಧನೆಗಳಿರುತ್ತೆ. ಅಂದರೆ ಯಾರು ಮಾಯೆಯ ಒಳಗಡೆ ಇದ್ದು ಕೆಲಸ ಮಾಡ್ತಿರ್ತಾರೋ ಅಂಥವರಿಗೆ ಈ ಎಲ್ಲ ನಿಯಮ ನಿಬಂಧನೆಗಳು. ಯಾರು ಮಾಯಾತೀತರಾಗಿರ್ತಾರೋ ಅಂದರೆ ಏನು, ಆ ಮಾಯೆಯಿಂದ ಹೊರಗಡೆ ಬಂದ್ಬಿಟ್ಟು ಎಚ್ಚರವಾಗಿರ್ತಾರೋ ಅಂತ. ಕನಸಿನಿಂದ ಹೊರಗಡೆ ಬಂದಿರೋರ್ಗೆ ಏನು ನಿಯಮ ಇದೆ, ಕನಸಲ್ಲಿ ಏನಾಗ್ತಾ ಇತ್ತು ಅದಕ್ಕೂ ಇದಕ್ಕೂ ಅವ್ರಿಗೆ ಸಂಬಂಧನೇ ಇಲ್ಲ ಅಂದಮೇಲೆ ಅದರಲ್ಲಿ ನಿಯಮ ಏನೂ ಬರೋದಿಲ್ಲ ಅಲ್ವಾ. ಅದೇ ರೀತಿ ಕನಸಿನ ಒಂದು ಎಕ್ಸಾಂಪಲ್ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ. ಸೊ ಕನಸಲ್ಲಿ ಆಗ್ತಾ ಇರೋದಕ್ಕೆ ಕನಸಿನಿಂದ ಹೊರಗಡೆ ಬಂದು ಅಲ್ಲಿನ ನಿಯಮ ಪಾಲನೆ ಮಾಡು ಅಂತಂದರೆ ಹೆಂಗೆ ನಗು ಬರುತ್ತೋ ನಮಗೆ, ಆ ರೀತಿ ಆಯ್ತಿದು. ಯಾರು ಎಚ್ಚರಗೊಂಡಿರ್ತಾನೋ ಅಥವಾ ಸಾಕ್ಷಾತ್ಕಾರವಾಗಿರುತ್ತೋ ಜ್ಞಾನೋದಯವಾಗಿರುತ್ತೋ ಅಂಥವ್ರಿಗೆ ಯಾವುದೇ ಇಂಥದ್ದೇ ಅಂತ ನಿಯಮ ಅನ್ನೋದು ಇರೋದಿಲ್ಲ. ವರ್ಣ ಆಶ್ರಮ ಪ್ರಕೃತಿ ಪ್ರಾರಬ್ಧ ಸಂಘ ಮತ್ತು ಅಭ್ಯಾಸದ ಭೇದ ಇರುವಂಥ ಕಾರಣ ಎಲ್ಲ ಸಾಂಖ್ಯಯೋಗಿಗಳ ಕರ್ಮಗಳು ಕೂಡ ಒಂದೇ ರೀತಿಯಾಗಿ ಇರೋದಿಲ್ಲ. ಈಗ ನಾವು ಸಾಂಖ್ಯಯೋಗಿಗಳು ಅಂತಂದರೆ ಎಲ್ಲರೂ ಒಂದೇ ರೀತಿ ಕೆಲಸ ಮಾಡಬೇಕಾ ಅಂತ ನಮಗನ್ಸುತ್ತೆ ಅಲ್ವಾ. ಆದರೆ ನಾವು ಹುಟ್ಟಿರುವಂಥ ಒಂದು ಮನೆ ಆಗಿರ್ಬೋದು, ಅಂದರೆ ನಾವು ಯಾವುದೋ ಒಂದು ವರ್ಣದಲ್ಲಿ ಹುಟ್ಟಿರ್ತೀವಿ, ಬೇರೆ ಆಶ್ರಮದಲ್ಲಿರ್ತೀವಿ, ನಮ್ಮ ಪ್ರಕೃತಿ ಬೇರೆ ಇರುತ್ತೆ, ನಮ್ಮ ಪ್ರಾರಬ್ಧ ಬೇರೆ ಇರುತ್ತೆ. ಅಂದರೆ ನಾವು ಹಿಂದೆ ಮಾಡಿರೋದನ್ನ ಈಗ ಅನುಭವಿಸ್ಬೇಕಾಗಿರುತ್ತಲ್ವಾ. ಸೊ ಅದಕ್ಕೋಸ್ಕರನೇ ಸಾಂಖ್ಯಯೋಗಿಗಳು ಬೇಕಾದಷ್ಟು ಜನ ಇದ್ದರೆ
ಅವರ ಒಂದು ನಡವಳಿಕೆ, ಅವರು ನಡ್ಕೊಳ್ಳೋ ರೀತಿ, ಅವ್ರು ಮಾಡುವಂಥ ಕೆಲಸ, ಅವ್ರು ಮಾತಾಡುವಂಥದ್ದು ಎಲ್ಲ ಬೇರೆ ಬೇರೆ ಆಗಿರುತ್ತೆ, ಒಂದೇ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂತಂದರೆ ಅವರವರ ವರ್ಣ ಬೇರೆ ಇರುತ್ತೆ, ಆಶ್ರಮ ಬೇರೆ ಇರುತ್ತೆ, ಅವ್ರ ಪ್ರಕೃತಿ ಬೇರೆ ಇರುತ್ತೆ, ಪ್ರಾರಬ್ಧ ಬೇರೆ ಇರುತ್ತೆ, ಅಭ್ಯಾಸನೇ ಬೇರೆ ಇರುತ್ತೆ. ಇದರಲ್ಲೆಲ್ಲ ಬೇರೆ ಬೇರೆ ಭೇದಗಳಿರೋ ಕಾರಣ ಎಲ್ಲ ಸಾಂಖ್ಯಯೋಗಿಗಳ ಕರ್ಮ ಒಂದೇ ರೀತಿ ಇರೋದಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಪಶ್ಯನ್ ಅಂದರೆ ನೋಡೋದು, ಶೃಣ್ವನ್, ಸ್ಪೃಶನ್, ಜಿಘ್ರನ್, ಅಶ್ನನ್ ಅನ್ನುವಂಥ ಈ 5 ಪದಗಳನ್ನು ಉಪಯೋಗ ಮಾಡಿ, ಇದು ನೋಡಿ, ಪಶ್ಯನ್ ಅಂತಂದರೆ ನೋಡೋದು, ಇದು ಕಣ್ಣಿನ ಒಂದು ಕೆಲಸ. ಶೃಣ್ವನ್ ಅಂತಂದರೆ ಕೇಳಿಸ್ಕೊಳ್ಳೋದು, ಅದು ಕಿವಿಯ ಕೆಲಸ. ಸ್ಪೃಶನ್ ಅಂತಂದರೆ ಸ್ಪರ್ಶ ಮಾಡೋವಂಥದ್ದು, ಇದು ಚರ್ಮದ ಕೆಲಸ. ಜಿಘ್ರನ್ ಅಂತಂದರೆ ಆಘ್ರಾಣಿಸೋದು, ಅಂದರೆ ಮೂಗಿನಲ್ಲಿ ವಾಸನೆ ತಗೊಳ್ತೀವಲ್ವ, ಅದು ಮೂಸಿ ನೋಡುವಂಥದ್ದು, ಅದು ಮೂಗಿನ ಕೆಲಸ. ಇನ್ನು ಅಶ್ನನ್ ಅಂತಂದರೆ ಊಟ ಮಾಡೋದು, ಅದು ನಾಲಿಗೆಯ ಕೆಲಸ. ಈ ರೀತಿ 5 ಪದಗಳನ್ನು ಉಪಯೋಗ ಮಾಡಿ ಕಣ್ಣು, ಕಿವಿ, ಚರ್ಮ, ಮೂಗು ಮತ್ತು ನಾಲಿಗೆ, ಈ 5 ಜ್ಞಾನೇಂದ್ರಿಯಗಳ ಎಲ್ಲ ಕ್ರಿಯೆಗಳನ್ನು ಕೂಡ ಕ್ರಮವಾಗಿ ಹೇಳಿದ್ದಾರೆ. ಇಲ್ಲಿ ಈ ವಿಷಯಗಳನ್ನು ಹೇಳಿರೋದು ಏನಕ್ಕೆ ಅಂತಂದರೆ 5 ಇಂದ್ರಿಯಗಳು 5 ಕೆಲಸಗಳನ್ನು ಮಾಡುತ್ತಲ್ಲ, ಅದ್ರ ಬಗ್ಗೆ ಹೇಳಿದ್ದಾರೆ. ಇನ್ನು ಗಚ್ಚನ್, ಗೃಹ್ಣನ್ ಮತ್ತು ಪ್ರಲಪನ್ ಅಂತಂದರೆ ಏನು? ಈಗ ನೋಡಿ, ಇಲ್ಲಿ ಗಚ್ಚನ್ ಅಂತಂದರೆ ನಡೆಯೋದು, ಗೃಹ್ಣನ್ ಅಂತಂದರೆ ಗ್ರಹಿಸೋದು, ಪ್ರಲಪನ್ ಅಂತಂದರೆ ಮಾತಾಡೋದು. ನಡಿಬೇಕಾದ್ರೆ, ಗ್ರಹಿಸಬೇಕಾದ್ರೆ ಮತ್ತು ಮಾತಾಡಬೇಕಾದ್ರೆ, ಅಂದರೆ ಇಲ್ಲಿ ಕಾಲು, ಕೈ ಮತ್ತು ನಮ್ಮ ವಾಣಿಯ ಮೂಲಕ ಕೆಲಸಗಳು ನಡೀತಾ ಇರುತ್ತೆ. ಮತ್ತು ವಿಸೃಜನ್ ಅಂತಂದರೆ ಏನು? ಉಪಸ್ಥ ಮತ್ತು ಗುದ ಅಂತಂದರೆ ಏನು? ಈಗ ನಾವು ಯೂರಿನ್ಗೆ ಹೋಗೋದು ಮತ್ತು ಮೋಷನ್ಗೆ ಹೋಗುವಂಥದ್ದು, ಈ ಒಂದು ಕೆಲಸಗಳಿರುತ್ತಲ್ಲ ಅದು. ಈ ರೀತಿ 5 ಕರ್ಮೇಂದ್ರಿಯಗಳಿರುತ್ತಲ್ಲ, ಆ ಕ್ರಿಯೆಗಳನ್ನು ಇಲ್ಲಿ ಹೇಳಿದ್ದಾರೆ. ಹಿಂದೆ 5 ಜ್ಞಾನೇಂದ್ರಿಯಗಳ ಬಗ್ಗೆ ಹೇಳಿದ್ರು, ಇಲ್ಲಿ 5 ಕರ್ಮೇಂದ್ರಿಯಗಳ ಬಗ್ಗೆ ಹೇಳಿದ್ರು. ಇನ್ನು ಶ್ವಸನ್ ಅನ್ನುವಂತಹ, ಅಂದರೆ ನಾವು ಉಸಿರಾಟವನ್ನು ಮಾಡ್ತೀವಲ್ವ, ಉಸಿರನ್ನು ತಗೊಳ್ಳೋದು ಬಿಡೋದು, ಅದು ಪ್ರಾಣ ಮತ್ತು ಅಪಾನಾದಿ 5 ಪ್ರಾಣಗಳ ಕ್ರಿಯೆಗಳ ಬಗ್ಗೆ ಇಲ್ಲಿ ಹೇಳಿದ್ದಾರೆ. ಅಂದರೆ ಎಲ್ಲ ಇಂದ್ರಿಯಗಳ ಬಗ್ಗೆನೂ ಇಲ್ಲಿ ಒಂದೊಂದು ಶಬ್ದವನ್ನು ಹೇಳಿ ಇಂಥ ಎಲ್ಲ ಕೆಲಸಗಳು ಇಲ್ಲಿ ನಡೀತಾ ಇದೆ ಅಂತಂದ್ಬಿಟ್ಟು ಹೇಳೋದಕ್ಕೋಸ್ಕರ ಇಲ್ಲಿ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳನ್ನು ಹೇಳಿ 5 ಪ್ರಾಣಗಳು, ಅಂದರೆ ಈಗ ಉಸಿರನ್ನ ತಗೊಳ್ಳೋದು ಬಿಡೋದು ಅಂತ ಅಷ್ಟೇ ನಮಗೆ ಗೊತ್ತಿರೋದು, ಆದರೆ ಅಲ್ಲಿ 5 ಪ್ರಾಣಗಳ ಕ್ರಿಯೆಗಳು ನಡೀತಾ ಇರುತ್ತೆ. ಸೊ ಅದರ ಬಗ್ಗೆ ಇಲ್ಲಿ ಹೇಳಿ, ಅದೇ ರೀತಿ ನಿಮಿಷನ್, ನಿಮಿಷನ್ ಪದಗಳು ಕೂರ್ಮ ಆದಿ 5 ವಾಯುಭೇದಗಳ ಕ್ರಿಯೆಗಳ ಬೋಧಕವಾಗಿದೆ. ಅಂದರೆ ಏನು? ಈಗ ಕಣ್ಣು ತೆಗೆಯೋದು ಮುಚ್ಚೋದು ಕೂಡ ಅದು ಒಂದು ಕ್ರಿಯೆಗಳಲ್ವಾ, ಅದು ಕೂಡ ವಾಯುಭೇದಗಳ ಕ್ರಿಯೆಗಳು ಅಂತ ಹೇಳಿದ್ದಾರೆ. ಇಲ್ಲಿ ಎಲ್ಲವೂ ಕೂಡ ವಾಯುವಿನಿಂದ ಬೇಕಾದಷ್ಟು ಕೆಲಸಗಳು ನಮ್ಮ ಒಳಗಡೆ ನಡೆಯುತ್ತೆ, ಅದು ನಮಗೆ ಗೊತ್ತಿಲ್ಲ ಅಷ್ಟೇ. ಆ ವಿಷಯಗಳನ್ನು ಡೀಟೇಲಾಗಿ ತಿಳ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ನಾವು ಇಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು, ಎಲ್ಲ ಇಂದ್ರಿಯಗಳಿಂದ ಏನೇನು ಕೆಲಸ ನಡೀತಾ ಇದೆಯೋ, ಅಂದರೆ ಏನು? ಈಗ ಸ್ಥೂಲವಾಗಿ ನಮಗೆ ಕಾಣಿಸುವಂಥ ಇಂದ್ರಿಯಗಳು, ಸೂಕ್ಷ್ಮವಾಗಿ ಕಾಣಿಸುವಂಥ ಇಂದ್ರಿಯಗಳು, ಉಸಿರಾಟ ಆಡ್ತೀವಲ್ವ ಅದು, ಈ ಎಲ್ಲ ಕೆಲಸಗಳು ಅಂದ್ರೆ ಏನು? ಇದೆಲ್ಲ ಕ್ರಿಯೆಗಳು ನಮ್ಮ ಒಳಗಡೆ ನಡೀತಾ ಇರುತ್ತೆ. ಮತ್ತೆ ಸ್ವಪನ್ ಅಂದ್ರೆ ಏನು? ನಾವು ಸ್ವಪ್ನವನ್ನ ಕಾಣ್ತೀವಲ್ವಾ, ಅದು ಒಂದು ಕ್ರಿಯೆನೆ. ಸ್ವಪನ್ ಅನ್ನುವಂಥ ಪದ ಕೂಡ ಇಲ್ಲಿ ಬಳಸಿದ್ದಾರೆ. ಅಂದರೆ ಮಲಗಿರ್ಬೇಕಾದ್ರೆ ನಾವು ಕಣ್ಸ್ ಕಾಣೋದು, ಇದು ಆಗಿರ್ಬೋದು, ಇದು ಕೂಡ ಅಂದರೆ ಅದು ಅಂತಃಕರಣದ ಕ್ರಿಯೆ ಅಲ್ವಾ. ಇವೆಲ್ಲ ಅಂತಃಕರಣದಲ್ಲಿ ಒಳಗಡೆ ಆಗುವಂಥ ಕ್ರಿಯೆ. ಈ ರೀತಿ ಸಂಪೂರ್ಣ ಇಂದ್ರಿಯ, ಪ್ರಾಣ ಮತ್ತು ಅಂತಃಕರಣದ ಕ್ರಿಯೆಗಳ ಉಲ್ಲೇಖವಾದ ಕಾರಣ ಇಲ್ಲಿ ಅದರ ಬಗ್ಗೆ ಹೇಳಿರುವಂಥ ಕಾರಣ, ಸಾಂಖ್ಯಯೋಗಿಯ ಮೂಲಕ ಅವನ ವರ್ಣ, ಆಶ್ರಮ, ಪ್ರಕೃತಿ, ಪ್ರಾರಬ್ಧ ಮತ್ತು ಸಂಘಕ್ಕೆ ಅನುಸಾರವಾಗಿ ಶರೀರ ನಿರ್ವಹಣೆಗೆ ಮತ್ತು ಲೋಕೋಪಕಾರಕ್ಕೋಸ್ಕರ ಶಾಸ್ತ್ರಕ್ಕೆ ಅನುಕೂಲವಾಗಿರುವಂಥ ಊಟ, ತಿಂಡಿ, ವ್ಯಾಪಾರ ಆಗಿರ್ಬೋದು, ಉಪದೇಶ ಮಾಡೋದಾಗಿರ್ಬೋದು, ಬರೆಯೋದು, ಓದೋದು, ಕೇಳೋದು, ಯೋಚಿಸೋದು, ಈ ಎಲ್ಲ ಕ್ರಿಯೆಗಳು ಕೂಡ ನಡೆಯೋದಕ್ಕೆ ಸಾಧ್ಯ ಆಗಿರುತ್ತೆ. ಅಂದರೆ ಸಿಂಪಲಾಗಿ ಏನು ಅರ್ಥ ಮಾಡ್ಕೋಬೇಕು? ಒಳಗಡೆ ಕ್ರಿಯೆಗಳು ಏನಾದರೂ ಆಗಿರ್ಬೋದು, ಹೊರಗಡೆ ಕ್ರಿಯೆಗಳಾಗಿ ಏನಾದರೂ ಆಗಿರ್ಬೋದು, ಅವನು ಒಬ್ಬ ಸಾಂಖ್ಯಯೋಗಿ ಆಗಿದ್ದರೆ ಅವನ ಮೂಲಕ ಅವನು ಮಾಡುವಂಥ ಕೆಲಸ ಆಗಿರಬಹುದು, ಅವನು ಊಟ ಮಾಡೋದಾಗಿರ್ಬೋದು, ಎಲ್ಲವೂ ಕೂಡ ಶಾಸ್ತ್ರಗಳ ಸಮ್ಮತವಾಗಿರೋ ಹಾಗೆ ನಡೀತಾ ಇರುತ್ತೆ ಅಂತ ಅರ್ಥ.
ಅವನು ಒಂದು ಸರಿ ಸಾಕ್ಷಾತ್ಕಾರದ ಒಂದು ಹಂತಕ್ಕೆ ಬಂದುಬಿಟ್ಟ ಅಂತಂದರೆ ಅವನಿಂದ ಧರ್ಮಕ್ಕೆ ವಿರೋಧವಾಗಿರುವಂಥ ಕೆಲಸಗಳು ನಡೆಯಲ್ಲ. ಆದರೆ ಎಲ್ಲ ಸಾಂಖ್ಯ ಯೋಗಿಗಳ ಕೆಲಸ ಒಂದೇ ಥರ ಇರೋದಿಲ್ಲ. ಅವ್ರವ್ರ ಫೀಲ್ಡ್ ಹೇಗಿರುತ್ತೆ, ಅವರು ಯಾವ ಒಂದು ವರ್ಣ ಆಶ್ರಮದಲ್ಲಿ ಇರ್ತಾರೋ ಅದಕ್ಕನುಗುಣವಾಗಿ ಅವರಿಂದ ಆ ಕೆಲಸಗಳು ನಡೀತಾ ಇರ್ತವೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.